ಹಾಯ್ ಫ್ರೆಂಡ್ಸ್, SPAH ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಅವಲಕ್ಕಿ ಮತ್ತು ಆಲೂಗೆಡ್ಡೆದ್ದು ಬೈಟ್ಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಸಂಜೆ ಸ್ನ್ಯಾಕ್ಸಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗಿರುವಂತಹದ್ದು ಅವಲಕ್ಕಿ, ದಪ್ಪ ಅವಲಕ್ಕಿ ಮತ್ತು ಬೇಯಿಸಿರೋ ಆಲೂಗೆಡ್ಡೆ ಮತ್ತು ಈರುಳ್ಳಿ ಬೇಕು, ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ, ಮತ್ತು ಕಾರ್ನ್ಫ್ಲವರು, ಕಾಳು ಮೆಣಸು, ಮತ್ತು ಪೀನಟ್ಸ್ ಬರುತ್ತಲ್ಲ ಅದು, ಮತ್ತು ಜೀರಿಗೆ, ಕೊತ್ತಂಬರಿ ಪುಡಿ. ಪೀನಟ್ಸ್ ಅಂದರೆ ಇದು ಪೀಸ್ ಬರುತ್ತಲ್ಲ, ಪೀನಟ್ಸ್ ಅಲ್ಲ ಸಾರಿ, ಅದು. ಮತ್ತು ಇದಕ್ಕೆ ಮಿಕ್ಸ್ ಬೇಕು, ಮತ್ತು ಅಜ್ವಾಯಿನ ಬೇಕು, ಮತ್ತು ಒಂದು ಸ್ವಲ್ಪ ಇದೆ ನೋಡಿ, ಇದು ಪೀಸ್, ಇದು ಚೆನ್ನಾಗಿ ಹುರಿದಿರ್ತಾರಲ್ಲ, ಅದು ಪ್ಯಾಕ್ ಮಾಡಿರ್ತಾರೆ ಅದನ್ನು, ಅದು. ಮತ್ತು ರೆಡ್ ಚಿಲ್ಲಿ ಸಾಸು, ಉಪ್ಪು, ಮತ್ತು ಸ್ವಿಸ್ವಾನ್ ಸಾಸ್ ಬೇಕು, ಮತ್ತು ಒಂದು ಬೌಲ್ ಬೇಕು, ಮತ್ತು ಒಂದು ಬಾಣಲಿ ತಗೊಂಡಿದ್ದೀನಿ ಎಣ್ಣೆ ಕರಿಲಿಕ್ಕೆ. ನೋಡಿ, ಇದನ್ನು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ 2 ನಿಮಿಷ ನೆನೆಸಿ ತೊಳೆದ್ಬಿಟ್ಟು, ಒಂದು ಸಲ ತೊಳೆದ್ಬಿಟ್ಟು ನೀರಲ್ಲಿ ಒಂದು 2 ನಿಮಿಷ ನೆನೆಸ್ಬೇಕು. ಇದು ದಪ್ಪ ಅವಲಕ್ಕಿ ಆಗಿರೋದ್ರಿಂದ ಬೇಗ ನೆನೆಯಲ್ಲ. ನೀವು ಮೀಡಿಯಮ್ ಅವಲಕ್ಕಿ ತಗೊಂಡ್ರೆ ಒಂದು ಸ್ಟ್ರೈನರ್ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ತೆಗೆದ್ಬಿಟ್ಟು ಬಿಡಿ ಒಂದು 2 ನಿಮಿಷನ, ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇದಕ್ಕಾದರೆ ಒಂದು 2 ನಿಮಿಷ ನೆನೆಸ್ಬೇಕು, ಚೆನ್ನಾಗಿ ನೆನಿಬೇಕು. ಅದು ಮೆತ್ತಗೆ ನೆಂದರೆ ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊಳ್ಬೇಕಲ್ಲ ಆವಾಗ. ಅದಕ್ಕೆ ಈಗ ನೀರು ತೆಗೆದ್ಬಿಟ್ಟು ತೊಳೆದು ನೆನಾಕಿದ್ದೀನಿ ನೋಡಿರಿ. ಈಗ ಒಂದು 2 ನಿಮಿಷ ಬಿಡ್ತೀನಿ ಇದನ್ನು ನೋಡಿ. ಆಲೂಗೆಡ್ಡೆನ ತುರಿದಿಟ್ಕೊಂಡಿದ್ದೀನಿ. ಆಲೂಗೆಡ್ಡೆ 7 ತಗೊಂಡಿದ್ದೆ, ಅದರಲ್ಲಿ ಒಂದು 4-5 ಹಾಕಿದ್ದೀನಿ. 4-5 ಹಾಕ್ಬಿಟ್ಟು ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಬೇಕು. ನೀರು ತೆಗೆದ್ಬಿಟ್ಟು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಮೆತ್ತಗೆ. ನೋಡಿ, ಅದು ಎಷ್ಟಿದೆಯೋ ಅಷ್ಟೇ ಆಲೂಗೆಡ್ಡೆ ತಗೊಂಡಿದ್ದೀನಿ. ಅವಲಕ್ಕಿ ಎಷ್ಟಿದೆಯೋ ಆಲೂಗೆಡ್ಡೆನೂ ಅಷ್ಟೇ ತಗೊಂಡಿದ್ದೀನಿ. ಮತ್ತು ಇದಕ್ಕೆ ತುರಿದಿರೋಂತಹ ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ ಒಂದು 5-6 ತಗೊಂಡಿದ್ದೀನಿ. ಸಣ್ಣದು 5-6 ತಗೊಂಡಿದ್ದೀನಿ, ಖಾರ ಇರೋಂಥ ಮೆಣಸಿನ್ಕಾಯಿನ. ಮತ್ತು ಇದನ್ನು ನೋಡಿರಿ, ಅದು ತೋರಿಸಿದ್ನಲ್ಲ ಇದು, ಅದು. ಮತ್ತು ಕಾಳು ಮೆಣಸಿನ ಪುಡಿ, ಮತ್ತು ಜೀರಿಗೆ, ಕೊತ್ತಂಬರಿ ಪುಡಿ. ಇದಕ್ಕೆ ಇದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಮತ್ತು ಇದನ್ನು ಹಾಕಿದ್ದೀನಿ ನೋಡಿ, ಅಜ್ವಾಯಿನ ಹಾಕಿದ್ದೀನಿ. ಮತ್ತು ಮಿಕ್ಸ್ ಹರ್ಬನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದೇನು ಪೀಸ್ ಅಂತ ಹೇಳಿದ್ದೀನಲ್ಲ, ಇದು ಸಿಗುತ್ತಲ್ಲ ಬಟಾಣಿ, ಒಣ ಬಟಾಣಿದು ಚೆನ್ನಾಗಿ ಹುರಿದಿರ್ತಾರಲ್ಲ, ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ. ಮತ್ತು ಮಿಕ್ಸ್ ಹರ್ಬ್ ಹಾಕಿ, ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ, ಮತ್ತು ಸ್ವಿಸ್ವಾನ್ ಸಾಸ್ ಇದೆಯಲ್ಲ, ಮತ್ತು ಸ್ವಿಸ್ವಾನ್ ಚಿಲ್ಲಿ ಗಾರ್ಲಿಕ್ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ಒಂದು 2 ಸ್ಪೂನ್ ಇದನ್ನು ಉಪ್ಪು ಹಾಕಿದ್ದೀನಿ. ಮತ್ತು ಇದಕ್ಕೆ ಕಾರ್ನ್ಫ್ಲವರ್ ಬೇಕು, ಕಾರ್ನ್ಫ್ಲವರನ್ನು ಹಾಕ್ತಾಯಿದ್ದೀನಿ. 1-2 ಈರುಳ್ಳಿ ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕಬೇಕಿತ್ತು, ನನಗೆ ಕಾಲ್ಸಾದ್ಮೇಲೆ ನೆನಪಾಯಿತು, ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು, ಎಲ್ಲದನ್ನು ಮಿಕ್ಸ್ ಆಗೋ ರೀತಿ ಕಲಸ್ಕೊಂಡು, ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಎಣ್ಣೆ ಕೈಗೆ ಹತ್ತುತ್ತೆ, ರೋಲ್ ಮಾಡೋಕ್ಕೆ ಬರೋಲ್ಲ. ಈ ಥರ ಒಂದೊಂದು ಇದನ್ನು ಮಾಡಿಬಿಟ್ಟು ರೋಲ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ರೋಲ್ ಮಾಡ್ಕೊಂಡು ಒಂದೊಂದೇ ಬೈಟ್ಸ್ ಮಾಡ್ಕೊಳ್ಬೇಕು. ನೀವು ಚಾಕುನಲ್ಲೇ ಒಂದೊಂದನ್ನೇ ಕಟ್ ಮಾಡ್ಕೊಳ್ಳಿ. ನಾನು ಕೈಯಲ್ಲೇ ನನ್ನ ಕಣ್ಣು ಅಳತೆಯಲ್ಲೇ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಸಿಲಿಂಡ್ರಿಕಲ್ ಶೇಪ್ ಥರ ಮಾಡಿ ಎಲ್ಲದನ್ನು ಇಡಬೇಕು. ಈಗ ಮಾಡಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಅಷ್ಟುನು ನೋಡಿ, ಈ ಥರ ಸಿಲಿಂಡ್ರಿಕಲ್ ಶೇಪ್ ಥರ ಎಲ್ಲದನ್ನು ಕಲಸಿಟ್ಟಿದ್ದೀನಲ್ಲ, ಈ ಥರ ರೋಲ್ ಮಾಡ್ಕೊಂಡು ಮಾಡಿದ್ದೀನಿ. ಮತ್ತು ಒಂದು 5-6ಕ್ಕೆ ಚೀಸ್ ಹಾಕಿ ಮಾಡಿದ್ದೀನಿ. ಚೀಸ್ ನನಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ನನ್ನ ಮಗ ತಿಂತಾನೆ, ಹಂಗಾಗಿ ಒಂದು 5-6ಕ್ಕೆ ಚೀಸ್ ಹಾಕಿ ಮಾಡಿದ್ದೀನಿ. ಅವ್ನು ತಿಂತಾನೆ, ಹಂಗಾಗಿ ಮಾಡಿದ್ದೀನಿ. ನೋಡಿ, ಈ ಥರ ಒಳಗೆ ಚೀಸ್ ಹಾಕ್ಬಿಟ್ಟು ಇದನ್ನು ಸಿಲಿಂಡ್ರಿಕಲ್ ಶೇಪ್ ಥರ ಮಾಡ್ಕೊಂಡಿದ್ದೀನಿ. ಅವನ್ನೊಂದು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಂಡಿದ್ದೀನಿ ಚೀಸ್ ಹಾಕಿರೋದನ್ನು. ನೋಡಿ, ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಜಾಸ್ತಿ ಎಣ್ಣೆಯನ್ನು ಬೇಕಾಗಲ್ಲ ಫ್ರೆಂಡ್ಸ್, ಇದಕ್ಕೆ ತುಂಬ ಚೆನ್ನಾಗಿ ಆಗುತ್ತೆ. ಇದಕ್ಕೆ ನೋಡಿ, ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಇದನ್ನು ಕಾರ್ನ್ಫ್ಲವರಲ್ಲಿ ಮತ್ತು
ಇದು ಅವಲಕ್ಕಿ ಇರುತ್ತಲ್ಲ ಅದನ್ನು ಅವಲಕ್ಕಿ ಪುಡಿ ಮಾಡಿಬಿಟ್ಟು ಅದರಲ್ಲಿ ಉರುಳಾಡಿಸ್ಬಿಟ್ಟು ಮತ್ತು ಅದಕ್ಕೆಲ್ಲ ಕೋಟಿಂಗ್ ಆಗಲಿ ಅಂತ ಮಾಡ್ತಾ ಇದ್ದೀನಿ. ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಕ್ರಿಸ್ಟಲೈಸ್ ಬರುತ್ತಲ್ಲ, ಶುಗರ್ದು ಕ್ರಿಸ್ಟಲೈಸ್ ಬರುತ್ತಲ್ಲ ಆ ಥರ ಬರುತ್ತೆ ಫ್ರೆಂಡ್ಸ್. ಮತ್ತು ಕ್ರಂಚಿಯಾಗಿ ಮೇಲೆ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ ಒಂದೊಂದೇ ಹಾಕಿ ಕರಿತಾ ಇದ್ದೀನಿ. ಹಾಕಿದ ತಕ್ಷಣನೇ ಸ್ಪೂನಲ್ಲಿ ಇದನ್ನು ಮಾಡಿಬಿಟ್ರೆ ಒಂದು 2 ಸೆಕೆಂಡ್ ಬಿಟ್ಬಿಟ್ಟು ಕರೀರಿ, ಲೋ ಫ್ಲೇಮಲ್ಲಿ ಕರೀರಿ. ನೋಡಿರಿ ಮೇಲೆ ಒಂದು ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ಕೊಳ್ತಾ ಬನ್ನಿರಿ ಸ್ಪೂನಲ್ಲಿ. ನೋಡಿ ಚೆನ್ನಾಗಾಗಿದೆ ನೋಡಿರಿ. ಈ ಥರ ಕ್ರಿಸ್ಟಲೈಸ್ ಥರ ಬರುತ್ತೆ ನೋಡಿ, ಕಾಣ್ತಾ ಇದೆ ನೋಡಿ, ಈ ಥರ ಬರುತ್ತೆ. ಈ ಡ್ರೈ ಜಾಮೂನ್ಗೆ ಮೇಲೆ ಕ್ರಿಸ್ಟಲೈಸ್ ಬರುತ್ತಲ್ಲ ಆ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಾಗಿತ್ತು ನೋಡಿ. ಒಂದು ಬ್ಯಾಚ್ ತೆಗ್ದಿದ್ದೀನಿ, ಅದು ಚೀಸ್ ಹಾಕಿದ್ದೀನಲ್ಲ ಅದು ತುಂಬ ಸುಡ್ತಾ ಇತ್ತು. ಮತ್ತು ಇನ್ನೊಂದು ಚೀಸ್ ಹಾಕ್ಲಿದ್ದನ್ನು ಕರಿತಾ ಇದ್ದೀನಿ. ತುಂಬ ಚೆನ್ನಾಗಿ ನೋಡಿ, ಎಷ್ಟು ಎಣ್ಣೆ ಹಾಕಿದ್ದೀನೋ ಅಷ್ಟೇ ಎಣ್ಣೆ ಇದೆ ಫ್ರೆಂಡ್ಸ್. ಜಾಸ್ತಿ ಎಣ್ಣೆನೇ ಹಿಡಿಯೋದಿಲ್ಲ ಫ್ರೆಂಡ್ಸ್. ಅದು ತುಂಬ ಚೆನ್ನಾಗಾಗುತ್ತೆ ನೋಡಿ. ಈ ಥರ ನೋಡಿ ಎಲ್ಲದನ್ನು ಕರೆದಿದ್ದೀನಿ ನೋಡಿ, ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಈ ಥರ ಮಕ್ಕಳು ಸಂಜೆ ಬಂದ ತಕ್ಷಣ ಮಾಡಿಕೊಟ್ರೆ ತುಂಬ ಖುಷಿ ಪಡ್ತಾರೆ. ಟೀ ಜೊತೆ ದೊಡ್ಡವರು ತಿನ್ನೋಕ್ಕೂ ಇದು ಹೆಲ್ತಿ ಫುಡ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಆಗಿರೋದ್ರಿಂದ ಸ್ನ್ಯಾಕ್ಸ್ ಆಗಿರೋದ್ರಿಂದ ಚೀಸ್ ಹಾಕಿರೋದು ನೋಡ್ರಿ ತುಂಬ ಚೆನ್ನಾಗಿದೆ. ನನ್ನ ಮಾಡಿರೋದು ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಾಗಿದೆ. ಮೇಲೆಲ್ಲ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಒಳಗೆ ಒಂಥರ ಲೋ ಫ್ಲೇಮಲ್ಲಿ ಕರೆದಿದ್ವಲ್ಲ, ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಮಾಡ್ಕೊಂಡು ತಿನ್ನಿ ನೋಡಿ. ಚೀಸ್ ಇಷ್ಟಪಡೋರು ಒಳಗೆ ಹಾಕಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಈ ಥರ ಮಾಡಿಕೊಟ್ಟಾಗ ಮತ್ತು ಲಂಚ್ ಬಾಕ್ಸಿಗೂ ಹಾಕಿದರೆ ತುಂಬ ಬೆಳಗ್ಗೆ ಲಂಚ್ ಬ್ರೇಕ್ ಹಾಕ್ಕೊಡಿ. ಥ್ಯಾಂಕ್ ಯು.